ಹಾಯ್ ನಮಸ್ಕಾರ. ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಸಂಚಿಕೆ 653ರಲ್ಲಿ ಏನಾಗಿದೆ ಅಂತ ನೋಡೋಣ ಬನ್ನಿ. ಇಲ್ಲಿ ಶ್ರೇಷ್ಠ ರಿಟರ್ನ್ ಮತ್ತೆ ಮನೆಗೆ ಬರ್ತಾಳೆ. ಅಂದ್ರೆ ಕಾರ್ಕಿನ ಬಿಟ್ಟೋಗಿರೋದಕ್ಕೋಸ್ಕರ ರಿಟರ್ನ್ ಬರ್ತಾಳೆ. ಬಂದ ತಕ್ಷಣ ಇಲ್ಲಿ ತನ್ವಿ ಕಾಲೇಜ್ ಕಡೆಯಿಂದ ಸಸ್ಪೆಂಡ್ ಆಗಿರೋದು ಗೊತ್ತಾಗುತ್ತೆ. ಓ, ಒಳ್ಳೆ ವಿಚಾರ ಗೊತ್ತಾಯ್ತು ಅಂತೆಲ್ಲ ಶ್ರೇಷ್ಠ ಹೇಳ್ತಾ ಇರ್ತಾಳೆ. ಏಯ್, ನಿನ್ಗೆ ಅಷ್ಟು ಗೊತ್ತಾಗಲ್ವಾ, ರಿಟರ್ನ್ ಮತ್ತೆ ಬಂದಿದೆಯಲ್ಲ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಏನಮ್ಮ, ನಿಮ್ಗೆ ಸ್ವಲ್ಪ ಮನಮರದಿಲ್ವಾ ಅಂತೆಲ್ಲ ಭಾಗ್ಯರಪ್ಪ ಕೂಡ ಬೈತಾ ಇರ್ತಾರೆ. ಇದೆಲ್ಲ ಆದ್ಮೇಲೆ ಶ್ರೇಷ್ಠ ಮತ್ತೆ ಹೇಳ್ತಾಳೆ, ಯಾಕಂದ್ರೆ ಇದೆಲ್ಲ ಆಗಿರೋದು ತುಂಬಾ ಒಳ್ಳೆ ವಿಷಯನೇ. ಯಾಕಂದ್ರೆ ಅವಳು ನನ್ಗೆ ಆ ರೀತಿ ಎಲ್ಲ ಬೈತಾ ಇದ್ಲು, ವಯಸ್ಸಿಗೆ ಮೀರಿದ ಮತ್ತೆಲ್ಲ ಮಾತಾಡ್ತಾ ಇದ್ರು. ಈಗ ಆಗಿರೋದು ಒಳ್ಳೇದೇ ಅಂತೆಲ್ಲ ಶ್ರೇಷ್ಠ ಕೂಡ ಹೇಳ್ತಾ ಇರ್ತಾಳೆ. ಇಲ್ಲಿ ಸುನಂದ ಮತ್ತೆ ಹೇಳ್ತಾಳೆ, ನೋಡೆ ಶ್ರೇಷ್ಠ, ಮನೆಯಿಂದ ಸುಮ್ಮನೆ ಹೋದ್ರೆ ಸರಿ, ಇಲ್ಲಾಂದ್ರೆ ಪರಿಣಾಮ ನೆಟ್ಕಿರಲ್ಲ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಅದಕ್ಕೆ ಶ್ರೇಷ್ಠ ಮತ್ತೆ ಹೇಳ್ತಾಳೆ, ನೋಡಿ, ನಂಗೆ ತುಂಬಾ ಅನ್ಯಾಯ ಮಾಡಿದ್ದೀರಾ, ನಿಮ್ಗಿನ್ನೂ ಜಾಸ್ತಿ ಆಗುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಅದಕ್ಕೆ ಪೂಜಾ ಮತ್ತೆ ಸುಂದರಿ ಇಬ್ರು ಕೂಡ ನಗ್ತಾ ಇರ್ತಾರೆ. ಇಲ್ಲಿ ನೋಡಿ, ಅನ್ಯಾಯಕ್ಕೆ ಅಂದ್ರೂ ಅನ್ಯಾಯ ಮಾಡೋಕ್ಕಾಗುತ್ತಾ ಅಂತೆಲ್ಲ ಇಬ್ರು ಕೂಡ ನಗ್ತಾ ಇರ್ತಾರೆ. ಇದೆಲ್ಲ ಆದ್ಮೇಲೆ ಶ್ರೇಷ್ಠ ಮತ್ತೆ ಹೇಳ್ತಾಳೆ, ನಿಮ್ಗೆಲ್ಲ ನರಕ ತೋರಿಸ್ತೀನಿ, ಅದೇನ್ ಮಾಡ್ತೀರಾ ಮಾಡ್ಕೊಳ್ಳಿ ಅಂತ ಕೈ ಬೆರಳಂಗೆ ತೋರಿಸ್ತಾ ಇರ್ತಾಳೆ. ಅದಾದ್ಮೇಲೆ ತಕ್ಷಣ ಅಲ್ಲಿಗೆ ಭಾಗ್ಯ ಬರ್ತಾಳೆ. ಏನೇ ಅನ್ಯಾಯ ಮಾಡ್ತೀಯಾ, ಏನ್ ಮಾಡ್ತೀನಿ ಅಂತ ಕೇಳ್ತೀನಿ ಅಂತ ಬೆಳ್ಳಿ ಹಿಡ್ಕೊಂಡು ಅವಳನ್ನ ಹಂಗೆ ಮುರಿತಾ ಇರ್ತಾಳೆ. ಆಗ ಬಿಡಿ ಬಿಡಿ ಅಂತ ಶ್ರೇಷ್ಠ ಕೂಡ ಜೋರಾಗಿ ಪಡ್ಕೊಂತಾ ಇರ್ತಾಳೆ. ಏನ್ ಮಾಡ್ತೀನಿ ಅಂತ ಕೇಳ್ತೀಯಾ, ಹೀಗೆ ಮಾಡೋದು ಅಂತೆಲ್ಲ ಭಾಗ್ಯ ಕೂಡ ಹೇಳ್ತಾ ಇರ್ತಾಳೆ. ಇದೆಲ್ಲ ಆದ್ಮೇಲೆ ಭಾಗ್ಯ ಹೇಳ್ತಾಳೆ, ನೋಡೆ, ಇಲ್ಲಿಂದ ಸುಮ್ಮನೆ ಹೋದ್ರೆ ಸರಿ, ಇಲ್ಲ ಅಂದ್ರೆ ಅಷ್ಟೇ ಅಂತೆಲ್ಲ ಮನೆಯಿಂದ ಹಚ್ಚಾಕ್ತಾಳೆ. ಇಲ್ಲಿ ತಾಂಡವ್ಗೆ ಕಾಲೇಜ್ ಕಡೆಯಿಂದ ಫೋನ್ ಕೂಡ ಮಾಡ್ತಾರೆ. ನಿಮ್ಮ ಮಗಳನ್ನ ಕಾಲೇಜಿಂದ ಸಸ್ಪೆಂಡ್ ಮಾಡಿದೀವಿ ಅಂತೆಲ್ಲ ಹೇಳ್ತಾ ಇರ್ತಾರೆ. ತಾಂಡವ್ಗೆ ತುಂಬಾ ಸಿಟ್ಟು ಕೂಡ ಬರ್ತಾ ಇರುತ್ತೆ. ಈ ಭಾಗ್ಯದಿಂದ ನನ್ನ ಮಕ್ಕಳು ಆ ರೀತಿ ಬುದ್ಧಿ ಬಂತು ಅಂತೆಲ್ಲ ಹೇಳ್ತಾ ಇರ್ತಾಳೆ. ಆ ವಿಷಯಕ್ಕೆ ಹೊಡೆದೋಡೋದೆಲ್ಲ ಕಲಿಸ್ಬಿಟ್ಟಿದ್ದಾಳೆ ಅಂತೆಲ್ಲ ತುಂಬಾ ಸಿಟ್ಟು ಮಾಡ್ಕೊಂಡು ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾನೆ. ಏನ್ ಮಾಡ್ಲಿ ಅಂತ ಗೊತ್ತಾಗ್ತಾ ಇರೋದಿಲ್ಲ ಅವನಿಗೆ. ತಕ್ಷಣ ಅಲ್ಲಿಗೆ ಶ್ರೇಷ್ಠ ಕೂಡ ಕಾಲ್ ಮಾಡ್ತಾಳೆ. ತಾಂಡವ್, ಯಾಕೆ ಅಷ್ಟು ಇಷ್ಟ ಆಗಿದ್ಯಾ ಅಂತೆಲ್ಲ ಕೇಳ್ತಾ ಇರ್ತಾಳೆ. ಏನ್ ಮಾಡ್ಲಿ, ಈ ಭಾಗ್ಯದಿಂದ ನನ್ನ ಮಕ್ಕಳು ಎಲ್ಲ ಅದೇ ಬುದ್ಧಿ ಕಲ್ಕೊಂಡು ಈಗ ಕಾಲೇಜ್ ಕಡೆಯಿಂದ ಸಸ್ಪೆಂಡ್ ಆಗಿದ್ದಾರೆ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಹೌದೌದು, ನಂಗೆ ಇವಾಗ ತಾನೇ ಗೊತ್ತಾಯ್ತು ಅಂತೆಲ್ಲ ಅವಳು ಕೂಡ ಹೇಳ್ತಾಳೆ. ಏನ್ ಮಾಡ್ಲಿ ಅಂತ ಗೊತ್ತಾಗ್ತಿಲ್ಲ, ನನ್ನ ಮರ್ಯಾದೆ 3 ಕಾಸಿಗೆ ಹರಾಜಾಗ್ತಿದೆ ಅಂತೆಲ್ಲ ಶ್ರೇಷ್ಠ ಹತ್ರ ಇವ್ ತಾಂಡವ್ ಹೇಳ್ತಾ ಇರ್ತಾನೆ. ಅದಕ್ಕೆಲ್ಲ ಒಂದು ಸೊಲ್ಯೂಷನ್ ಇದೆ, ಅದಕ್ಕೋಸ್ಕರ ನನ್ನ ಬೇಗ ಮದುವೆ ಆಗು ಅಂತೆಲ್ಲ ಶ್ರೇಷ್ಠ ಹೇಳ್ತಾ ಇರ್ತಾಳೆ. ಏ ಶ್ರೇಷ್ಠ, ನನ್ಗೆ ಈ ಟೆನ್ಷನ್ ಇದ್ರೆ ನೀನು ನೋಡ್ರೆ ಮದುವೆ ಇಂಪಾರ್ಟೆಂಟಾ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಅದೆಲ್ಲ ಗೊತ್ತಿಲ್ಲ, ನನಗೆ ಮದುವೆ ಆಗಲೇಬೇಕು, ಅವಾಗ ನೋಡು ನಿನ್ನ ಮಕ್ಕಳನ್ನ ಹೇಗೆ ಬೆಳೆಸ್ತೀನಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಶ್ರೇಷ್ಠ. ಇದೆಲ್ಲ ಆದ್ಮೇಲೆ ತಾಂಡವ್ ಲಾಯರ್ಗೆ ಕಾಲ್ ಮಾಡ್ತಾನೆ. ಸರ್ ನೋಡಿ, ಡಿವೋರ್ಸ್ ಬಗ್ಗೆ ಅದೇನ್ ಮಾಡ್ಬೇಕು ಅದೆಲ್ಲ ಮಾಡ್ಕೊಳ್ಳಿ, ನಾನು ಬಂದು ಸೈನ್ ಹಾಕ್ತೀನಿ ಅಂತೇಳಿ ಅಲ್ಲಿಂದ ಅವನು ಡೈರೆಕ್ಟ್ ಆಗಿ ಭಾಗ್ಯ ಮನೆಗೆ ಬರ್ತಾನೆ. ಇಲ್ಲಿ ಮನೆ ಹತ್ರ ತನ್ವಿಗೆ ಪ್ರತಿಯೊಬ್ರು ಕೂಡ ಬುದ್ಧಿ ಮಾತನ್ನ ಹೇಳ್ತಾ ಇರ್ತಾರೆ. ಏನ್ ತನ್ವಿ ಈ ರೀತಿ ಮಾಡಿದ್ಯಾ, ಅವರು ಆ ರೀತಿ ಹೇಳಿದ್ಮೇಲೆ ನೀನು ಹಂಗೆ ಹೇಳ್ಬೇಕು ತಾನೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ಏನ್ ಮಾಡ್ಲಿ ಅಜ್ಜಿ, ಕೆಟ್ಟ ಕೆಟ್ಟ ಮಾತೆಲ್ಲ ಆಡ್ತಾ ಇದ್ರು, ಅದಕ್ಕೆ ನಂಗೆ ಸುಮ್ಮನೆ ಆಗೋದಿಲ್ಲ, ಅದಕ್ಕೆ 4 ಬಾರಿಸ್ತೆ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಅದಾದ್ಮೇಲೆ ಅವರು ಬಾಯಿ ಮಾತಲ್ಲಿ ಹೇಳ್ಬೇಕಾದ್ರೆ ನೀನು ಕೂಡ ಬಾಯಲ್ಲಿ ಹೇಳ್ಬೇಕು ತಾನೆ, ಒಳ್ಳೆ ತಪ್ಪಲ್ವಾ ಅಂತೆಲ್ಲ ಹೇಳ್ತಾ ಇರ್ತಾರೆ. ಅಲ್ಲ ಅಜ್ಜಿ, ಆ ರೀತಿ ಕೆಟ್ಟ ಮಾತಾಡಿದ ನನಗೆ ತುಂಬ ಸಿಟ್ಟು ಬಂತು, ಆ ರೀತಿ ಕೆಟ್ಟ ಮಾತಾಡಿದ್ಮೇಲೆ ನನಗೆ ಸುಮ್ಮನೆ ಇರೋಕ್ಕಾಗಲಿಲ್ಲ, ಅದಕ್ಕೆ ಆ ರೀತಿ ಎಲ್ಲ ಮಾಡಿದೆ ಅಂತೆಲ್ಲ ಅವಳು ಕೂಡ ಹೇಳ್ತಾ ಇರ್ತಾಳೆ. ಇದೆಲ್ಲ ಮಾತುಕತೆ ಆಗ್ಬೇಕಾದ್ರೆ ಭಾಗ್ಯ ಹೇಳ್ತಾಳೆ, ನಾನು ಮತ್ತೆ ಕಾಲೇಜ್ಗೆ ಹೋಗ್ತೀನಿ, ಅಲ್ಲಿ ಪ್ರಿನ್ಸಿಪಲ್ ಹತ್ರ ಮತ್ತೆ ಮಾತಾಡಿ ಮತ್ತೆ ಜಾಯಿನ್ ಮಾಡಿಸ್ತೀನಿ ಅಂತೆಲ್ಲ ಹೇಳ್ತಾ ಇರ್ತಾಳೆ. ತಕ್ಷಣ ಅಲ್ಲಿಗೆ ತಾಂಡ ಕೂಡ ಬರ್ತಾನೆ. ಓಹೋ, ಅಲ್ಲಿರೋರೆಲ್ಲ ನಿನ್ನ ಫಾಲೋವರ್ಸ್ ಅಲ್ವಾ, ನೀನು ಹೇಳಿದ ತಕ್ಷಣ ಒಪ್ಕೊಳಕ್ಕೆ ಅಂತೆಲ್ಲ ಅವನು ಕೂಡ ಹೇಳ್ತಾ ಇರ್ತಾನೆ. ಅದಾದ್ಮೇಲೆ ಒಳ ಕೂಡ ಬರ್ತಾನೆ. ಇವತ್ತೊಂದು ಡಿಸೈಡ್ ಆಗಲೇಬೇಕು ಅಂತೆಲ್ಲ ಹೇಳ್ತಾ ಇರ್ತಾನೆ. ಏನು ಡಿಸೈಡ್ ಆಗಬೇಕು ಅಂತೆಲ್ಲ ಸುನಂದ ಕೂಡ ಕೇಳ್ತಾ ಇರ್ತಾಳೆ. ಎಲ್ಲ ನಾವು ಬರ್ತೀವಿ ಅಂದ್ಕೊಂಡಿದ್ದೀರಾ ಅಂತೆಲ್ಲ ಅಂದ್ಕೊಂಡಿರ್ತಾರೆ. ಓ ಅತ್ತೆ, ಅಷ್ಟೊಂದು ನೋಡೋಕೋಬೇಡಿ, ನನಗೆ ನೀವು ಯಾರೂ ಬೇಕಾಗಿಲ್ಲ, ನನಗೆ ನನ್ನ ಮಕ್ಕಳು ಭವಿಷ್ಯ ಮುಖ್ಯ, ಅವ್ರು ಕರ್ಕೊಂಡು ಹೋಗ್ತೀನಿ ಅಂತೆಲ್ಲ ಹೇಳ್ತಾ ಇರ್ತಾನೆ. ಕುಸುಮ ಮತ್ತೆ ಹೇಳ್ತಾಳೆ, ತಾಂಡವ್, ಮಾತಿನ ಮೇಲೆ ನಿಗಾ ಇರಲಿ, ಸಂಸಾರದಲ್ಲಿ ಜಗಳ ಎಲ್ಲ ಬರ್ತಾ ಇರ್ತವೆ, ಇದನ್ನೆಲ್ಲ ನೀವು ನಿಭಾಯಿಸ್ಕೊಂಡು ಹೋಗ್ಬೇಕು, ಅಷ್ಟಕ್ಕೆ ನೀನು ಡೈವರ್ಸ್ ಅಂತ ಹೇಳಿದ್ರೆ ಇದೆಲ್ಲ ಹೇಗಾಗುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಅದೆಲ್ಲ ಗೊತ್ತಿಲ್ಲ, ನನಗೆ ಡೈವರ್ಸ್ ಬೇಕು ಅಂದರೆ ಬೇಕು, ಯಾಕಂದರೆ ನನಗೆ ಇವ್ರ ಜೊತೆ ಭಾಳಕ್ಕೆ ಇಷ್ಟ ಇಲ್ಲ, ಅವಾಗಿಂದ ಹೇಳ್ತಾ ಇದ್ದಿ, ಇವಾಗಲೂ ಅದೇ ಮಾತು ಹೇಳ್ತಾ ಇದ್ದಿ ಅಂತೆಲ್ಲ ಅವನು ತಂಡ ಕೂಡ ಹೇಳ್ತಾ ಇರ್ತಾನೆ. ಇಲ್ಲಿ ತನ್ವಿ ಮತ್ತೆ ಹೇಳ್ತಾಳೆ, ಅಪ್ಪ, ಆ ರೀತಿ ಎಲ್ಲ ಮಾಡ್ಕೋಬೇಡಿ, ಅಮ್ಮ ತುಂಬಾ ಒಳ್ಳೆಯವರು, ನಮ್ಮನ್ನು ಚೆನ್ನಾಗಿ ಕೂಡ ನೋಡ್ಕೊತಾರೆ, ಆ ರೀತಿ ಎಲ್ಲ ಮಾಡ್ಕೋಬೇಡಿ ಪ್ಲೀಸ್ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಆದರೆ ಅವ್ರ ಮಾತನ್ನು ಯಾರು ಕೂಡ ಅವನು ತಾಂಡವ್ ಕೇಳೋದಿಲ್ಲ. ಇಲ್ಲ, ನಾನು ಹೇಳಿದ್ದನ್ನೇ ಮಾಡ್ತೀನಿ ಅಂತೆಲ್ಲ ಅವನು ಜೋರಾಗಿ ಹೇಳ್ತಾ ಇರ್ತಾನೆ. ಇದನ್ನೆಲ್ಲ ಕೇಳಿಸ್ಕೊಂಡು ಭಾಗ್ಯ ಮತ್ತೆ ಕುಸುಮ ಪ್ರತಿಯೊಬ್ಬರು ಕೂಡ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಮತ್ತೆ ಒಂದ್ ಕಡೆಯಲ್ಲಿ ಪೂಜಾ ಮತ್ತೆ ಸುಂದರಿ ಇಬ್ರು ಕೂಡ ಗುಂಡನ್ನ ಸ್ಕೂಲಿಂದ ಕರ್ಕೊಂಡು ಬರ್ತಾ ಇರ್ತಾರೆ. ಅದೇ ಟೈಮಲ್ಲಿ ಅವನು ಸುಮ್ಮನೆ ಇರ್ತಾನೆ, ಏನು ಕೂಡ ಮಾತಾಡೋದಿಲ್ಲ.
ಏ ಗುಂಡ, ಯಾಕೋ ಸುಮ್ಮನೆ ಇದೆಯಾ, ಏನಾಯ್ತು, ಮಾತಾಡೋ ಮಾತಾಡೋ ಅಂತೆಲ್ಲ ಇಬ್ರು ಕೂಡ ಕೇಳ್ತಾ ಇರ್ತಾರೆ. ಅವನೇನು ಕೂಡ ಹೇಳೋದಿಲ್ಲ. ಅದಾದ್ಮೇಲೆ ಹೇಳ್ತಾನೆ, ಇಲ್ಲಿ ಸ್ಕೂಲ್ ಹತ್ರ ಅಪ್ಪ ಅವನ ಬಗ್ಗೆ ಮಾತಾಡ್ತಾ ಇರ್ತಾರೆ ಪ್ರತಿಯೊಬ್ಬರು ಕೂಡ. ನೀವು ಅಪ್ಪ ದೂರ ಆಗಿದ್ದಾರೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ, ನನಗೆ ತುಂಬ ನೋವಾಗುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾನೆ. ಅಯ್ಯೋ, ಆ ರೀತಿ ಎಲ್ಲ ಏನೂ ಆಗಲ್ಲ, ಸುಮ್ಮನೆ ಇರು ಪುಟ ಅಂತ ಪೂಜಾ ಕೂಡ ಹೇಳ್ತಾ ಇರ್ತಾಳೆ. ಆದರೂ ಕೂಡ ಅವನು ಹೇಳ್ತಾ ಇರ್ತಾರೆ, ಅಂದರೆ ನಮ್ಮ ಅಪ್ಪ ಅಮ್ಮ ದೂರ ಆಗ್ತಾರಂತೆ, ಆಗ ನಾವು ಹೇಗಿರೋದು ಅಂತೆಲ್ಲ ಹೇಳ್ತಾ ಹೇಳ್ತಾ ಇರ್ತಾನೆ. ಪೂಜಾ ಮತ್ತೆ ಹೇಳ್ತಾಳೆ, ಆ ರೀತಿ ಎಲ್ಲ ಏನೂ ಆಗಲ್ಲ, ಅಪ್ಪ ಕೂಡ ಬರ್ತಾರೆ, ಅಮ್ಮ ಕೂಡ ಬರ್ತಾರೆ, ಚೆನ್ನಾಗಿರ್ತೀರಾ, ಬಾ ಮನೆಗೆ ಹೋಗೋಣ ಅಂತ ಸಮಾಧಾನ ಮಾಡಿಕೊಂಡು ಮನೆಗೆ ಕೂಡ ಕರ್ಕೊಂಡು ಬರ್ತಾಳೆ. ಇಲ್ಲಿ ತಾಂಡವ್ ಮನೆ ಹತ್ರ ಇನ್ನೂ ಜಗಳ ಮಾಡ್ತಾ ಇರ್ತಾನೆ. ಅದೇನೇ ಆದ್ರೂ ಪರವಾಗಿಲ್ಲ, ನಾನು ಡೈವರ್ಸ್ ಬೇಕೇ ಬೇಕು ಭಾಗ್ಯದಿಂದ ಅಂತೆಲ್ಲ ಹೇಳ್ತಾ ಇರ್ತಾನೆ. ಆದ್ರೆ ಇಲ್ಲಿ ತಕ್ಷಣ ಇಲ್ಲಿ ಗುಂಡ ಬರ್ತಾನೆ. ಬಂದ ತಕ್ಷಣ, ಅಪ್ಪ ಅಪ್ಪ ಆ ರೀತಿ ಎಲ್ಲ ಮಾಡಕ್ ಹೋಗ್ಬಿಡಿ, ಅಮ್ಮ ತುಂಬಾ ಒಳ್ಳೆಯವರು, ನಮ್ಮನ್ನು ಚೆನ್ನಾಗಿ ಕೂಡ ನೋಡ್ಕೊಂತಾರೆ, ಆ ರೀತಿ ಎಲ್ಲ ಮಾಡಕ್ ಹೋಗ್ಬಿಡಿ, ಯಾಕಂದ್ರೆ ನಾವು ಟ್ರಿಪ್ ಎಲ್ಲ ಹೋಗೋದು ಯಾವಾಗ, ಆ ರೀತಿ ಎಲ್ಲ ಹೋದ್ರೆ ಅಮ್ಮ ನಮಗೆ ಏನೋ ಕೊಡಿಸ್ತಾರೆ ಅಂತೆಲ್ಲ ಹೇಳ್ತಾ ಇರ್ತಾನೆ. ಆದ್ರೆ ಇದೇನು ಕೂಡ ಅವನು ಕೇಳಿಸ್ಕೊಳೋದಿಲ್ಲ. ಅದೆಲ್ಲ ಗೊತ್ತಿಲ್ಲ, ನಾನು ಡೈವರ್ಸ್ ಮಾಡೇ ಮಾಡ್ತೀನಿ ಅಂತೆಲ್ಲ ಪ್ರತಿಯೊಬ್ಬರು ಕೂಡ ಮುಂದೆ ಅವನು ತಾಂಡವ್ ಹೇಳ್ತಾ ಇರ್ತಾನೆ. ಅದಾದ್ಮೇಲೆ ಗುಂಡ ಮತ್ತೆ ಹೇಳ್ತಾನೆ, ಅಪ್ಪ ಅಪ್ಪ ಶ್ರೇಷ್ಠ ಆಂಟಿ ಸ್ವಲ್ಪ ಚೆನ್ನಾಗಿಲ್ಲ, ರಾಕ್ಷಸಿ ಅವರು, ಆ ರೀತಿ ಆಡ್ತಾರೆ, ಅವ್ರು ಬೇಡ ಅಪ್ಪ, ಭಾಗ್ಯಮ್ಮನೇ ಇರಲಿ ಅಂತೆಲ್ಲ ಹೇಳ್ತಾ ಇರ್ತಾಳೆ. ತಕ್ಷಣ ಇಲ್ಲಿಗೆ ತಾಂಡವ್ಗೆ ಸಿಟ್ಟು ಬರುತ್ತೆ. ಏನು ರಾಕ್ಷಸಿ ಅಂತೆಲ್ಲ ಅವನಿಗೆ ಹೊಡಿಲಿಕ್ಕೆ ಅಂತ ಹೋಗ್ತಾಳೆ. ಅದಾದ್ಮೇಲೆ ತಕ್ಷಣ ಅಲ್ಲಿ ಭಾಗ್ಯ ಕೂಡ ಬರ್ತಾಳೆ. ಗುಂಡನ್ನ ಯಾಕೆ ಹೊಡಿತೀರಾ ಅಂತ ಭಾಗ್ಯ ಹೋಗಿ ಅವನ್ನ ತಡೀತಾರೆ. ಇದೆಲ್ಲ ಆದ್ಮೇಲೆ ನಿಂತ್ಕೊಂಡು ನೋಡ್ತಾ ಇರ್ತಾನೆ ತಾಂಡವ್, ಏನು ಕೂಡ ಹೇಳೋದಿಲ್ಲ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.